ಮೇಷದಿಂದ ಮೀನದವರೆಗೂ ಅವರಿಗೆ ಒಂದೊಂದು ರಾಶಿಗೆ ಏನು ಫಲ ಮತ್ತೆ ಏನು ಪರಿಹಾರ ಹೇಳ್ಕೊಂಡು ಹೋಗ್ಬಿಟ್ರೆ ಅನುಕೂಲ ಆಗ್ಬೋದು ಅಂತ ಅನಿಸುತ್ತೆ ಅನ್ಸುತ್ತೆ ಗುರುಜಿ. ಹೌದು, ತಿಳಿಸ್ಬಿಡಿ ಗುರುಜಿ. ಅದು ನೋಡು, ಮೇಷರಾಶಿಯವರಿಗೆ ಏಕಾದಶ ಸ್ಥಾನ ಅಂದರೆ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಗ್ರಹಣ ಆಗ್ತದೆ. ಅದು ಪೂರ್ವ ಪುಣ್ಯ ಸ್ಥಾನ ದೃಷ್ಟಿ ಕೂಡ ಇರುತ್ತೆ. ಅದನ್ನು ವಿಶೇಷವಾಗಿ ನಾವು ಲಾಭಸ್ಥಾನ 11ನೇ ಮನೆಯಲ್ಲಿ ರಾಹು ಮತ್ತು ಶನಿ ವಕ್ರ ಆಗಿ ಇರೋದ್ರಿಂದ ಮತ್ತು ನಮಗೆ ಅಲ್ಲಿಗೆ ಗುರುದೃಷ್ಟಿ ಕೂಡ ಇರೋದ್ರಿಂದ ಅವರಿಗೆ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಕೆಟ್ಟದ್ದಾಗೋದಿಲ್ಲ ಅಂತ ಹೇಳ್ತೀವಿ. ಯಾಕೆಂದರೆ ಗ್ರಹಣ ಒಳ್ಳೆಯದು ಅಂತ ನಾವು ಹೇಳ್ತಾ ಇಲ್ಲ, ಆ ರಾಶಿಯವರಿಗೆ ಬೇರೆ ಗ್ರಹಗಳ ಅನುಕೂಲ ಇರೋದ್ರಿಂದ ಅವರಿಗೆ ಒಳ್ಳೆಯದಾಗತ್ತೆ, ಶುಭಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ನಾವು ಹೇಳೋದು. ಇನ್ನು ಎರಡನೇದು ವೃಷಭ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಆಗ್ತದೆ. ದಶಮ ಸ್ಥಾನದಲ್ಲಿ ಆದಾಗ ಏನೋ ಕರ್ಮಸ್ಥಾನ ಅಂತ ಹೇಳ್ತೀವಿ. ಕೆಲಸದಲ್ಲಿ ಸ್ವಲ್ಪ ಉದ್ಯೋಗ ಅಡಚಣೆ, ಮತ್ತೊಂದು ಇನ್ನೊಂದು ಮನಸ್ತಾಪ, ಅಸಮಾಧಾನ. ಚಂದ್ರಮ ಮನಸೋಜಾತ, ಚಂದ್ರನು ಮನಸ್ಸೇ ಕಾರಕ, ರಾಹು ಮಾಯಾಗ್ರಹ ಆಗಿರೋದು ಸ್ವಲ್ಪ ಮಟ್ಟಿಗೆ ಅವರಿಗೆ ಸಣ್ಣ ಪಟ್ಟ ತೊಂದರೆಗಳು, ಅಸಮಾಧಾನ, ಅತೃಪ್ತಿ, ಕೆಲಸದಲ್ಲಿ ಹಿನ್ನಡೆ ಆಗೋದು, ಪ್ರಮೋಷನ್ಗೆ ತೊಂದರೆ ಆಗೋದು, ಈ ಥರ ತೊಂದರೆಗಳು ಅವರಿಗೆ ಕೆಲಸಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಆರ್ಥಿಕ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆ ಆಗ್ಬೋದು ವೃಷಭ ರಾಶಿಯವರಿಗೆ ಅಂತ ಹೇಳ್ತೀವಿ. ಅವರಿಗೆ ಸ್ವಲ್ಪ ಪರಿಹಾರ ಬೇಕು. ಯಾಕೆಂದರೆ ವೃಷಭ ರಾಶಿ 10ನೇ ಮನೆಯಲ್ಲಿ ಗ್ರಹಣ ಆಗಿರೋ ಕರ್ಮಸ್ಥಾನ ಆಗಿರೋದ್ರಿಂದ ಅವರಿಗೆ ವಿಶೇಷವಾಗಿ ಆಂಜನೇಯನ ಆರಾಧನೆಯನ್ನು ಮಾಡೋದು ಒಳ್ಳೆಯದಂದ್ರೆ ನಾಳೆ ಅವರು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸಿದ್ರು ಸಾಕು, ಅವರಿಗೆ ಕಷ್ಟ ಪರಿಹಾರ ಆಗ್ತದೆ. ಯಾಕೆಂದರೆ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ಆ ದೋಷಕ್ಕೆ ಪರಿಹಾರವನ್ನು ಹೇಳ್ಬೋದು. ಇನ್ನು ಮಿಥುನ ರಾಶಿ ಅಂತ ತೆಗೆದುಕೊಂಡ್ರೆ 9ನೇ ಮನೆಯಲ್ಲಿ ಗ್ರಹಣ ಆಗ್ತದೆ. 9ನೇ ಭಾವದಲ್ಲಿ ಗ್ರಹಣ ಆಗ್ತದೆ. 9ನೇ ಮನೆಯನ್ನು ಪಿತೃಸ್ಥಾನ ಅಂತ ನಾವು ಹೇಳ್ತೀವಿ. ಮತ್ತು ಅಲ್ಲಿ ರಾಹು ಅಂದರೆ ಪಿತೃಕಾರಕ ಗ್ರಹರು ರಾಹುಕೇತು ಅಂತ ನಾವು ಹೇಳ್ತೀವಿ. ಚಿಂತನೆಯನ್ನು ಮಾಡುವಾಗ ಬೇರೆ ಬೇರೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟು ಬೇರೆ ಬೇರೆ ಗ್ರಹಗಳಿಗೆ ಅನಲೈಸ್ ಮಾಡುವಾಗ ಬೇರೆ ಬೇರೆ ಕಾರಕತ್ವವನ್ನು ಹೇಳ್ತೀವಿ. ಹಾಗೆ ಮಿಥುನ ರಾಶಿಯಲ್ಲಿ ಚಿಂತನೆ ಮಾಡುವಾಗ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ಮತ್ತು ಪೂರ್ವಾಜಿತ ಕರ್ಮದ ತೊಂದರೆ ಅಂಥದ್ದನ್ನು ಕೂಡ ನಾವು ಹೇಳಬೇಕಾಗತ್ತೆ ಮಿಥುನ ರಾಶಿಯವರಿಗೆ. ಮತ್ತು ಜನ್ಮನಾಮ ನೋಡೋದು, ಜನ್ಮರಾಶಿಯಲ್ಲಿ ಗುರುವೂ ಇರೋದರಿಂದ ಪೂರ್ಣ ಬಲ ಗುರುವಿಗೆ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅವರಿಗೆ ತೊಂದರೆ ಆಗ್ತದೆ. ಅಂದರೆ ಪೂರ್ವಾಜಿತ ಕರ್ಮವು ಕೂಡ ಎಫೆಕ್ಟ್ ಆಗ್ತದೆ. ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಕೋರ್ಟು ಕಚೇರಿ ವ್ಯಾಜ್ಯಗಳು ಬರುವ ಸಂದರ್ಭ ಇರೋದರಿಂದ ಅವರು ಮಿಥುನ ರಾಶಿಯವರು ಹತ್ತಿರಲಿರ್ತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಅವರು ಒಂದು ಅರ್ಚನೆಯನ್ನು ನಾಳೆ ಅಂದರೆ ಮರುದಿನ ಗ್ರಹಣ ಬಿಟ್ಟ ನಂತರದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಪೂಜಾ ಸಂಧ್ಯಾ ವಂದನೆ ಮೇಲೆ ಮುಗಿಸ್ಕೊಂಡು ಹೋಗಿ ಮಾಡೋದ್ರಿಂದ ಅವರಿಗೆ ಆ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ. ಇನ್ನು ಕರ್ಕಾಟಕ ರಾಶಿಯನ್ನು ತೆಗೆದುಕೊಂಡ್ರೆ ಕರ್ಕಾಟಕ ರಾಶಿಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಗ್ರಹಣ ಆಗ್ತದೆ. ಮತ್ತು ದ್ವಿತೀಯ ಭಾವದಲ್ಲಿ ಕೇತು ಇದ್ದಾನೆ. ಕೇತುಗೆ ತಲೆ ಇಲ್ಲ ಅಂತ ಹೇಳ್ತೀವಿ. ಕೇತು ಬಾಲ, ರಾಹು ತಲೆ ಅಂತ ಹೇಳ್ತೀವಿ. ಹಾಗಾಗಿ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ವಾದ ವಿವಾದ, ಚರ್ಚೆಗಳು, ಹಣಕಾಸು ತೊಂದರೆ, ಮತ್ತು ದುಡ್ಡು ಕಳ್ಕೊಳ್ಳೋದು, ಸಾಲ ಕೊಟ್ಟಿದ್ದು ವಾಪಸ್ ಬರದೆ, ಅಥವಾ ಯಾರು ಸೂರಿಟಿ ಗ್ಯಾರಂಟಿ ಕಳ್ಕೊಳ್ಳುವಂಥ ಸಂದರ್ಭ. ಯಾಕೆಂದರೆ ದ್ವಿತೀಯ ಭಾವದಲ್ಲಿ ಕೇತು ಇರೋದ್ರಿಂದ ಮಾಯಾಗ್ರಹ. ಮತ್ತು ಅಷ್ಟಮದಲ್ಲಿ ನಷ್ಟಸ್ಥಾನ, ರಂಧ್ರಸ್ಥಾನ ಅಂತ ಒಂದು ರಾಹು ಮತ್ತು ಚಂದ್ರನ ಒಂದು ಗ್ರಹಣ ನಡೆಯೋದ್ರಿಂದ ಅವರು ಕೂಡ ಭಾಳ ಹುಷಾರಾಗಿರಬೇಕು. ಮತ್ತು ಸೂರಿಟಿ ಗ್ಯಾರಂಟಿ ಹಾಕಬಾರ್ದು. ಆರ್ಥಿಕ ವಿಚಾರವನ್ನು ಭಾಳ ಹುಷಾರಾಗಿ ನೋಡ್ಕೋಬೇಕು. ಅದನಂತರದಲ್ಲಿ ಅವರಿಗೆ ಕರ್ಕಾಟಕ ರಾಶಿಯವರು ಕೂಡ ಆ ರಾಶಾಧಿಪತಿಯೇ ಚಂದ್ರನೇ ಆಗೋ ಅಷ್ಟಮದಲ್ಲಿ ಇರೋದ್ರಿಂದ ಅಂದರೆ ಅದು ರೋಗ, ಸಾಲ, ಶತ್ರು, ಮೃತ್ಯು ಈ ಥರದ್ದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಚಿಂತನೆ ಮಾಡ್ತೀವಿ. ಹಾಗೆ ಆಗತ್ತೆ ಅಂತೆಲ್ಲ ಒಂದು ಚಿಂತನೆ, ಒಂದು ಜಾಗ್ರತೆಗೊಳಿಸೋದಕ್ಕೆ ಇದೊಂದು ಉಪಾಯವೇ ಹೊರತು ಇದು ಈಗ ಇದಮಿತ್ತಮ್ ಅಂತ ಏನೂ ಅಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ದುರ್ಗಿ ಆರಾಧನೆಯನ್ನು ಅಂದರೆ ಗ್ರಹಣ ಬಿಟ್ಟ ನಂತರದಲ್ಲ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ದುರ್ಗಿ ಆರಾಧನೆ, ಅದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡೋದನ್ನವರ ಕಷ್ಟ ನಷ್ಟಗಳು, ದುಃಖಗಳು ಪರಿಹಾರ ಆಗುತ್ತೆ. ಇನ್ನು ಸಿಂಹರಾಶಿ ತಗೊಂಡು ಸಿಂಹರಾಶಿಯಲ್ಲಿನೇ ಕೇತು ಸ್ಥಿತ ಆಗಿದ್ದಾನೆ. ಸ್ವಲ್ಪ ಆರೋಗ್ಯದ ತೊಂದರೆ ಬರೋದು, ತಲೆನೋವು, ಬೆನ್ನು, ಸೊಂಟ ನೋವು, ಈ ಥರ ನೋವುಗಳು ಬಾಧಿಸುವಂಥದ್ದು. ಆನಂತರ ಅನವಶ್ಯಕವಾಗಿ ವಾದ ವಿವಾದಗಳು ನಡೀತಕ್ಕಂಥದ್ದು. ಮತ್ತು 7ನೇ ಮನೆಯಲ್ಲಿ ರಾಹು ಇದ್ದಾನೆ. ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ತೊಂದರೆ ಬರ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂಥದ್ದು ಇರೋದ್ರಿಂದ ಯಾವುದೇ ಇದ್ದರೂ ಪಾರ್ಟ್ನರ್ಶಿಪ್, ದಾಂಪತ್ಯ ಇರಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರಲಿ, ಹುಷಾರಾಗಿರಬೇಕು. ಒಂದು ಜಾಸ್ತಿ ಜಾಗ್ರತೆಯಿಂದ ಇರೋ ದೋಷಗಳು ಪರಿಹಾರ ಆಗ್ತದೆ ಅನ್ನೋದನ್ನು ನಾವು ನಿಮಗೆ ಅನಲೈಸ್ ಮಾಡ್ಬೋದು. ಮತ್ತು ಇನ್ನು ಸಿಂಹರಾಶಿಯವರಿಗೆ ಇನ್ನು ಗುರು ಕೂಡ ಲಾಭದಲ್ಲಿ 11ರಲ್ಲಿ ಇರೋದ್ರಿಂದ, ಗುರು ಪೂರ್ಣಾನುಗ್ರಹ ಇರೋದ್ರಿಂದ ಅವರಿಗೆ ಸ್ವಲ್ಪ ಮಟ್ಟಿ, ಮತ್ತು ಅಷ್ಟಮ ಸ್ಥಾನ ಗುರು ದೃಷ್ಟಿ ಕೂಡ ಕುಂಭಕ್ಕೆ ಇರೋದ್ರಿಂದ ಅವರಿಗೆ ಶೋಫಲ ಇದೆ. ಒಂದು ವೇಳೆ ತೊಂದರೆಯಲ್ಲಿ ಯಾರು ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಈಶ್ವರನ ಆರಾಧನೆ, ಅಂದರೆ ನಾಳೆ ಬೆಳಗ್ಗೆ ಹೋಗಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಬಿಲ್ಲುಪತ್ರೆಯಿಂದ ಅರ್ಚನೆ ಮಾಡಿಸಿ ಅವರ ಕಷ್ಟಗಳು, ದುಃಖಗಳು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯನ್ನು ತೆಗೆದುಕೊಂಡ್ರೆ, ಇನ್ನು ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥವ್ರು ಯಾರೇ ಇದ್ದರೂ ಕೂಡ ಅವರಿಗೆ ಷಷ್ಠಭಾವದಲ್ಲಿ ಗ್ರಹಣ ಆಗ್ತದೆ. ಅವರಿಗೆ ಅಂಥ ಕೆಟ್ಟದ್ದೇನೂ ಆಗೋದಿಲ್ಲ, ಆದರೂ ಕೂಡ ಹುಷಾರಾಗಿರಬೇಕು. ಅಂದರೆ ಗುರುವಿನ ಪೂರ್ಣಾನುಗ್ರಹ ಇಲ್ಲದೇ ಇದ್ದು ದಶಮದಲ್ಲಿ ಗುರು ಕೇಂದ್ರದಲ್ಲಿದ್ದಾನೆ, ಬಟ್ ಗುರು ಬಲ ಅಂತ ನಾವು ಹೇಳೋದಿಲ್ಲ. ಆದರೂ ಅವನು ಚತುರ್ಥ ಸಪ್ತಮಾಧಿಪತಿ ದಶಮದಲ್ಲಿ ಸ್ವಲ್ಪ ಒಂದು ಒಳ್ಳೆಯದು ಅಂತ ನಾವು ಒಂದು ರೀತಿಯಲ್ಲಿ ಕನ್ಸಿಡರ್ ಮಾಡಬೇಕು. ಗುರು ಒಳ್ಳೇದು ಮಾಡ್ತಾನೆ ಅಂತ ನಮ್ಮ ಭಾವನೆ. ಹಾಗಾಗಿ ಅವರಿಗೆ ರೋಗ, ಸಾಲ, ಶತ್ರು, ರೋಗಗಳು ಉಲ್ಬಣ ಆಗೋದು, ಏನೋ ರೋಗ ಇದ್ದರೆ ಉಲ್ಬಣ ಆಗ್ತಕ್ಕಂಥದ್ದು, ಶತ್ರುಗಳ ಕಿರಿಕಿರಿ ಆಗ್ತಕ್ಕಂಥದ್ದು, ಸಾಲ ಮಾಡ್ತಕ್ಕಂಥ ಇವುಗಳು, ಅಂಥ ಒಂದು ಸಂದರ್ಭಗಳು ಕೂಡಿ ಬರ್ಬೋದು ಈ ಒಂದು ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ. ಅವರು ಕೂಡ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಒಂದು ವೇಳೆ ತೊಂದರೆ ಅನಿಸಿದ್ರೆ ಅವರಿಗೆ ಸಂಬಂಧಪಟ್ಟಂತೆ ಪರಿಹಾರ ಹತ್ತಿರಲಿರ್ತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಅವರು ಅಲ್ಲಿ ಹೋಗಿ ಅರ್ಚನೆಯನ್ನು ಮಾಡೋದ್ರಿಂದ ಅವರಿಗೆ ದೋಷಗಳು ಕೂಡ ಪರಿಹಾರ ಆಗ್ತದೆ. ಇನ್ನು ನಾವು ತುಲಾರಾಶಿ ಅಂತ ತೆಗೆದುಕೊಂಡ್ರೆ, ತುಲಾರಾಶಿಯ ಗುರುವಿನ ಪೂರ್ಣಾನುಗ್ರಹ ಇದೆ.
ಪಂಚಮದಲ್ಲಿ ಅಂದರೆ ಶನಿ ವಕ್ರಾಗಿದ್ದಾನೆ, ರಾಹು ಕೂಡ ಅಲ್ಲಿ ಇರೋದ್ರಿಂದ ಪೂರ್ವ ಪುಣ್ಯದಲ್ಲಿ ಅಂದರೆ ಪೂರ್ವಾಜಿತ ಕರ್ಮ ಅವರು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆ ಉಂಟಾಗೋದು, ಮಾನಸಿಕವಾಗಿ ಬದಲಾವಣೆ ಉಂಟಾಗೋದು, ತಲೆನೋವು ಬರೋದು, ಬೆನ್ನೋವು ಬರೋದು, ಸೊಂಟನೋವು ಬರೋದು, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಕುಟುಂಬದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ, ಜಗಳ ಆಗೋದು, ಇವೆಲ್ಲ ಸಂದರ್ಭಗಳು. ಮತ್ತು ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥ ಸಂದರ್ಭಗಳು ಈ ಒಂದು ತುಲಾರಾಶಿಯವರಿಗೆ ಇರ್ತದೆ. ಗುರುವಿನ ಪೂರ್ಣಾನುಗ್ರಹದಿಂದ ಪರಿಹಾರ ಆಗ್ತದೆ ಅಂತ ನಾವು ಹೇಳ್ತೀವಿ. ಒಂದು ವೇಳೆ ಪರಿಹಾರ ಮಾಡಬೇಕು ಅಂದರೆ ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅವರು ಒಂದು ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ಅವ್ರ ಕಷ್ಟಗಳು ಕೂಡ ಪರಿಹಾರ ಆಗುತ್ತದೆ. ಇನ್ನು ತುಲಾದ ವೃಶ್ಚಿಕ ರಾಶಿ ಅಂತ ತೆಗೆದುಕೊಂಡು ನೋಡ್ರೆ, ವೃಶ್ಚಿಕ ರಾಶಿಯಲ್ಲಿ ನೋಡಿದ್ರೆ 4ನೇ ಮನೆ ಅಂದರೆ ಚತುರ್ಥ ಭಾವದಲ್ಲಿ ಗ್ರಹಣ, ಪಂಚಮದಲ್ಲಿ ಶನಿ ವಕ್ರಾಗಿ ಬಂದಿರೋದ್ರಿಂದ ಅಲ್ಲೂ ಕೂಡ ಸ್ವಲ್ಪ ಕುಟುಂಬದಲ್ಲಿ ಅನಾನುಕೂಲ ಇರುತ್ತೆ. ವಾಹನ ಅಪಘಾತಾದಿ ಭಯಗಳು ಕೂಡ ಇರುತ್ತೆ. ಇನ್ನು ಸುಖಸ್ಥಾನ ಅಂತ ಅಂದ್ಕೊಳ್ಳೋಕೆ ನಾವು ಕನ್ಸಿಡರ್ ಮಾಡಬೇಕಾದಾಗ ಮನೆ, ಫ್ಲಾಟು, ಕಾರು ಈ ಥರ ತೆಗೆದುಕೊಳ್ಳೋದಿದ್ದರೆ ನೋಡಬೇಕು, ಲೀಗಲ್ ಆಗಿ ನೋಡಬೇಕು. ಕೆಲವೊಂದಷ್ಟು ನಾವು ಕಾನೂನುಬದ್ಧವಾಗಿದೆ ಅಂತ ನೋಡ್ಕೋಬೇಕು. ಏಕೆಂದರೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಯಾಕೆಂದರೆ ಈ ವೃಶ್ಚಿಕಕ್ಕೂ ಮತ್ತು ಅಲ್ಲಿ ಕೊಡ್ತಕ್ಕಂಥ ಶನಿ ವಕ್ರಾಗಿರೋದ್ರಿಂದ ಮತ್ತು ರಾಹುನು ಅಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗೊಂದಲ ಆಗ್ತದೆ ಆಸ್ತಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಮತ್ತು ತಾಯಿಯ ಆರೋಗ್ಯದಲ್ಲಿ, ಮತ್ತು ವಾಹನದಲ್ಲಿ ಅಪಘಾತಾದಿ ಭಯಗಳು ಇವೆಲ್ಲ ಕೂಡ ಬಂದು ಬರುವಂಥ ಸಂದರ್ಭಗಳು ವೃಶ್ಚಿಕ ರಾಶಿಯವರು ಇರ್ತವೆ. ಅವ್ರಿಗೆ ಸಂಬಂಧಪಟ್ಟಂಥ ಹತ್ತಿರಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅವರು ಅರ್ಚನೆಯ, ಪೂಜೆನೋ, ಅಭಿಷೇಕ ಯಾವುದೋ ಒಂದು ಸೇವೆ ಮಾಡೋದ್ರಿಂದ ಅವರಿಗೂ ಕೂಡ ದೋಷ ಪರಿಹಾರ ಆಗ್ತದೆ ಅಂತ ನಾವು ಹೇಳ್ತೀವಿ. ಇನ್ನು ಧನುರಾಶಿ ಅಂತ ತೆಗೆದುಕೊಂಡು, ಧನುರಾಶಿಯಲ್ಲಿ 3ನೇ ಮನೆಯಲ್ಲಿ ಅಂದರೆ ವಿಕ್ರಮ ಸ್ಥಾನದಲ್ಲಿ ಆಗ್ತದೆ ಗ್ರಹಣ. ಹಾಗಾಗಿ 3ನೇ ಭಾವವನ್ನು ಭ್ರಾತೃಭಾವ ಅಂತ ನಾವು ಹೇಳ್ತೀವಿ. ಅಣ್ಣ ತಮ್ಮಂದರು, ಸಹೋದರರು, ಸಹೋದರಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಆಗುವಂಥ ಸಂದರ್ಭ ಇದೆ. ಕಾರಣ ಅಲ್ಲಿ ಶನಿ ವಕ್ರಾಗಿ ಹಿಂದೆ ಬರೋದು ಸ್ವಲ್ಪ ಕಾಂಪ್ಲಿಕೇಶನ್ ಇರ್ತದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಒಂದು ಧನುರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಗುರುವಿನ ಪೂರ್ಣಾನುಗ್ರಹ ಇರೋದ್ರಿಂದ ಕಷ್ಟಗಳು ಬರದೇ ಇದ್ದರೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಒಂದು ವೇಳೆ ಬಂದರೆ ಏನು ಮಾಡಬೇಕು ಅನ್ನೋಂಥ ಚಿಂತನೆಗೆ ನಮ್ಮ ಒಂದು ಸೊಲ್ಯೂಷನ್ ಅಷ್ಟೇ. ಹಾಗಾಗಿ ಗುರುವಿನ ಪೂರ್ಣಾನುಗ್ರಹ ಅಲ್ಲಿ ಇರೋದ್ರಿಂದ ಮತ್ತು ಮನೆಯಲ್ಲಿ ಬಂಧುಗಳು, ಬಾಂಧವರು, ಮತ್ತು ತಂದೆ ತಾಯಿಯರು, ಮತ್ತು ದೊಡ್ಡಪ್ಪ, ಚಿಕ್ಕಪ್ಪ, ಈಗ ಆಸ್ತಿ ಸಂಬಂಧ ಪಿತ್ರಾಯಿತ ಆಸ್ತಿಯಲ್ಲಿ ಸ್ವಲ್ಪ ಗೊಂದಲ ಆಗುವಂಥ ಸಾಧ್ಯತೆ, ಮತ್ತು ಕೋರ್ಟು ಕಚೇರಿ ಹೋಗಿದ್ದಿದ್ರೆ ಅದು ಹೋಗಿ ಸ್ವಲ್ಪ ಮುಂದೆ ಹೋಗುವಂಥ ಸಂದರ್ಭ ಇರ್ತದೆ. ಇನ್ನು ಹೊಸದಾಗಿ ಹೋಗುವಂಥ ಸಂದರ್ಭ ಇದ್ದರೆ ಅದು ಗ್ರಹಣ ಬಿಟ್ಟ ಮೇಲೆ ಹೋಗ್ಬೋದು, ಹೇಳಲಿಕ್ಕಾಗೋದಿಲ್ಲ, ಮುಂಚೆನೇ ಹೋಗುತ್ತೆ ಅಂತ ಹೇಳಲಿಕ್ಕಾಗೋದು. ಗ್ರಹಣದಿಂದನೇ ಹೋಯ್ತು ಅಂದರೆ ಇದು ಕೂಡ ಸೇರಿಕೊಡುತ್ತೆ ಅಂತ ಹೇಳ್ಬೋದು. ಅದಕ್ಕೂ ಸ್ವಲ್ಪ ಜಾಗ್ರತೆ ವಹಿಸೋದು ಭಾಳ ಮುಖ್ಯ ವಿಚಾರ. ಅಂದರೆ ಸಂಬಂಧಿಕರಲ್ಲಿ ಮನೆಯಲ್ಲಿ ಮನೆತನದಲ್ಲಿ ಸ್ವಲ್ಪ ಶಾಂತವಾಗಿದ್ದು ತಾಳ್ಮೆ ಕಳ್ಕೊಳ್ಳದೇ ಇರೋದು ಭಾಳ ಒಳ್ಳೆಯದು ಅಂತ ಹೇಳ್ತೀವಿ. ಇನ್ನು ಮಕರ ರಾಶಿ ತೆಗೆದುಕೊಂಡ್ರೆ ಕುಂಭರಾಶಿಯಲ್ಲಿ ಗ್ರಹಣ ಆಗೋದು ದ್ವಿತೀಯ ಭಾವದಲ್ಲಿ. ಗುರುವಿನ ಅನುಗ್ರಹ ಕೂಡ ಈ ಒಂದು ರಾಶಿಗೆ ಅಷ್ಟು ಇರೋದಿಲ್ಲ. ಮತ್ತು ಶನಿ ಕೂಡ ವಕ್ರಾಗಿ ಹೋದರೆ ಕೆಲಸದಲ್ಲಿ, ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇರ್ತದೆ. ಆಸ್ತಿ ವಿಚಾರದಲ್ಲಿ ಆಸ್ತಿ ನಾಶ ಆಗ್ತಕ್ಕಂಥ ನಾಶ ಅಂತಂದರೆ ಕಳ್ಕೊಳ್ಳೋದು, ಏನೋ ವ್ಯತ್ಯಾಸ ಆಗೋದು. ಬೇಕು ಅಂತ ಯಾರು ಮಾಡಲ್ಲ, ಯಾರು ನನಗೆ ಕೆಟ್ಟದಾಗಲಿ ಅಂತ ಯಾರು ಬಯಸೋದಿಲ್ಲ. ಅದು ತಾನಾಗೇ ಕೆಟ್ಟದ್ದಾಗ್ತದೆ. ನಾವು ಬೇಕು ಅಂತ ಹೇಳೋದು ಇದ್ದು ಬರ್ತದೆ. ನಾವು ಜೀವನದಲ್ಲಿ ಒಳ್ಳೇದಾಗಲಿ ಅಂತಲೇ ಬಯಸ್ತಾ ಇರ್ತೀವಿ, ಒಳ್ಳೇದಾಗೋಕ್ಕೆ ಕಷ್ಟ ಆಗ್ತದೆ, ನಾವು ಆಗ್ತಾ ಇರಲ್ಲ. ನಾವು ಜೀವನದಲ್ಲಿ ಪೂರ್ತಿ ಒಳ್ಳೇದೇ ಮಾಡ್ತೀವಿ, ಆದರೂ ನಮಗೆ ಕಷ್ಟದ ಬರ್ತದೆ. ಯಾಕೆ? ಜನ್ಮದ ಕರ್ಮ ಅಂತ ಹೇಳ್ತೀವಿ, ಪೂರ್ವಾಜಿತ ಕರ್ಮದಿಂದ ಆಗುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಧನಸ್ಥಾನದಲ್ಲಿರೋದ್ರಿಂದ ಒಂದು ಮಾತು ಕೊಡಬಾರ್ದು. ಯಾಕೆಂದರೆ ವಾಕ್ಸ್ಥಾನ ಕೂಡ ಯಾರಿಗೆ ಮಾತು ಕೊಟ್ಟು ಸಿಕ್ಕಾಕೊಳ್ಳೋದು, ದುಡ್ಡು ಕೊಟ್ಟು ಸಿಕ್ಕಾಕೊಳ್ಳೋದು, ವ್ಯವಹಾರದಲ್ಲಿ ಸಿಕ್ಕಾಕೊಳ್ಳೋದು, ಇಂಥ ಸಂದರ್ಭಗಳು ಒದಗಿ ಬರ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ, ದುಡ್ಡಲ್ಲಿ, ವ್ಯವಹಾರದ ತೊಂದರೆ ಬರ್ಬೋದು. ಸ್ವಲ್ಪ ಜಾಗ್ರತೆ ಮಕರ ರಾಶಿಯವರು ವಹಿಸಬೇಕು. ಆಲ್ರೆಡಿ ಅವರಿಗೆಲ್ಲ ಒಳ್ಳೆಯದಿದೆ, ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ, ಅವ್ರಿಗೆ ಮುಂದೆ ಒಳ್ಳೆಯದಾಗಲಿ ಅಂತ ನಮ್ಮ ಚಿಂತನೆ. ಇನ್ನು ಕುಂಭರಾಶಿ ತೆಗೆದುಕೊಂಡ್ರೆ ಕುಂಭರಾಶಿಯಲ್ಲೇ ಗ್ರಹಣ ಆಗ್ತದೆ. ಹಾಗಾಗಿ ಆ ಕುಂಭರಾಶಿಯವರು ಯಾವುದೇ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾಕೆ ಅಲ್ಲೇ ಗ್ರಹಣ ಆಗೋರಿಗೆ ಸಮಸ್ಯೆ ಇಲ್ಲ. ಯಾಕೆ ದೂರ ಇದ್ದರೆ ಸಮಸ್ಯೆ, ಹತ್ತಿರ ಇದ್ದರೆ ಸಮಸ್ಯೆ ಇಲ್ಲ, ಯಾವುದೇ ಆದರೂ ಅಷ್ಟೇ. ಈಗ ಹಾಗಾಗಿ ಅಲ್ಲೇ ಗ್ರಹಣ ಆಗೋದ್ರಿಂದ ಯಾವ ಸಮಸ್ಯೆ ಆಗೋದಿಲ್ಲ. ಕುಂಭರಾಶಿಯಲ್ಲಿ ಗ್ರಹಣ ಆದರೆ ಅಂಥ ದೊಡ್ಡ ಸಮಸ್ಯೆ. ಯಾಕೆಂದರೆ ಚಂದ್ರನಿಗೆ ಅದು ಅಷ್ಟು ಕೆಟ್ಟ ರಾಶಿ ಅಂತ ನಾವೇನು ಹೇಳೋದಿಲ್ಲ. ಮತ್ತು ಅಲ್ಲಿಗೆ ಗುರುವಿನ ಅನುಗ್ರಹ ಇದೆ. ಆ ಒಂದು ರಾಹು ಮತ್ತು ಚಂದ್ರನ ಮೇಲೆ ಮತ್ತು ವಕ್ರ ಶನಿಯ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಎಂಥ ಕಷ್ಟ ಇದ್ದರೂ ಕೂಡ ಪರಿಹಾರ ಮಾಡುವಂಥ ಶಕ್ತಿ ಕುಂಭರಾಶಿಗಿದೆ ಅಂತ ಹೇಳ್ತೀವಿ. ಕುಂಭ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇದ್ದು ಗೋಚರ ಆಗಿರೋದ್ರಿಂದ ತುಂಬ ಪವರ್ಫುಲ್ ಆಗಿದೆ. ಕುಂಭರಾಶಿಯವರಿಗೆ ತೊಂದರೆ ಆಗೋದಿಲ್ಲ, ಗ್ರಹಣ ಆದರೂ ತೊಂದರೆ ಆಗಲ್ಲ ಅವರಿಗೆ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಅಲ್ಲಿ ಗುರುವಿನ ಪೂರ್ಣಾನುಗ್ರಹ ಇದೆ. ರಾಹುನನ್ನು ಗುರು ನೋಡ್ತಾನೆ, ಚಂದ್ರನನ್ನು ಗುರು ನೋಡ್ತಾನೆ. ಗುರು ಬಲಿಷ್ಠನಾಗಿ ಇರೋದ್ರಿಂದ ಅಂದರೆ ಪಂಚಮ ಸ್ಥಾನ ಒಂದು ಬಲಿಷ್ಠ ಸ್ಥಾನ, ಅದು ಒಳ್ಳೆಯ ಒಂದು ಬಲ ಕೊಡ್ತಕ್ಕಂಥ ಸ್ಥಾನ. ಹಾಗಾಗಿ ಮತ್ತು ಒಂದು ಕುಂಭರಾಶಿಗೆ ದ್ವಿತೀಯ ಲಾಭಾಧಿಪತಿ ಗುರು ಎಂದರೆ ದ್ವಿತೀಯಾಧಿಪತಿ, ಧನಸ್ಥಾನಾಧಿಪತಿ, ಕುಟುಂಬಸ್ಥಾನಾಧಿಪತಿ, ಲಾಭಾಧಿಪತಿಯಾಗಿ ಗುರುವು ಪಂಚಮದಲ್ಲಿ ಇದ್ದು ಅಲ್ಲಿ ನೋಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಮತ್ತು ಲಾಭಸ್ಥಾನಕ್ಕೂ ಕೂಡ ಗುರುದೃಷ್ಟಿ ಇರ್ತದೆ, ತುಂಬ ಒಳ್ಳೆಯದಾಗ್ತದೆ. ಅಂದರೆ ಕುಂಭರಾಶಿಯವರಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಇನ್ನು ನಕ್ಷತ್ರ ವಿಚಾರದಲ್ಲಿ ಶತಭಿಷ ನಕ್ಷತ್ರ ಅದು ರಾಹು ನಕ್ಷತ್ರ ಅಂತ ಹೇಳ್ತೀವಿ. ಯಾವ ನಕ್ಷತ್ರದಲ್ಲಾದರೂ ಕೂಡ ಅಲ್ಲಿ ಗುರುವಿನ ಪೂರ್ಣ ಅನುಗ್ರಹ ಇದ್ದಾಗ ಕುಂಭರಾಶಿಯವರಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಸಮಸ್ಯೆ ಇದ್ದರೆ ಅವರು ಹತ್ತಿರ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಲ್ಲುಪತ್ರೆಯಿಂದ ಅರ್ಚನೆ ಮಾಡಿ ಅಥವಾ ರುದ್ರಾಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು. ನಾಳೆಗೆ ಇವತ್ತೇ ರುದ್ರಾಭಿಷೇಕಕ್ಕೆ ನಾಳೆ ಕೊಟ್ಟರು ಕೂಡ, ಬುಕ್ ಮಾಡಿದ್ರು ಕೂಡ ತುಂಬ ಒಳ್ಳೆಯದು. ಆನಂತರದಲ್ಲಿ ಇನ್ನು ನಾವು ತೆಗೆದುಕೊಳ್ಳುವಂಥ ಮೀನರಾಶಿ.
ಮೀನರಾಶಿಗೆ ಹೋದಾಗ ಮೀನರಾಶಿಗೆ ದಶಮಾಧಿಪತಿಯಾಗಿ ಕೇಂದ್ರದಲ್ಲಿ ಗುರು ಇದ್ದಾನೆ. ಗುರು ಬಲ ಅಂತ ನಾವು ಹೇಳೋದಿಲ್ಲ, ಬಟ್ ಕೇಂದ್ರದಲ್ಲಿ ಅವನಿಗೆ ಪೂಜಿತ, ಅವನು ಫಲ ಕೊಡ್ತಾನೆ ಅಂತ ಹೇಳಬೇಕು. ಚಂದ್ರ ರಾಶಿಯ ಕೇಂದ್ರದಲ್ಲಿ 4 ಮತ್ತು 10ನೇ ಅಧಿಪತಿ ಚತುರ್ಥ ಭಾವದಲ್ಲಿರೋದು ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಮತ್ತು ದಶಮ ಸ್ಥಾನ ಗುರುದೃಷ್ಟಿ ಇರೋದ್ರಿಂದ ಗುರುಕ್ಕಿಂತ ಗುರುದೃಷ್ಟಿ ಒಳ್ಳೆಯದು, ಗುರು ಇರೋ ಮನೆಗಿಂತ ದೃಷ್ಟಿ ಕೊಟ್ಟ ಮನೆ ತುಂಬ ಒಳ್ಳೆಯದು. ಶನಿ ದೃಷ್ಟಿ ಕೆಟ್ಟದ್ದು, ಗುರುದೃಷ್ಟಿ ಒಳ್ಳೆಯದು. ಹೀಗೆ ಅಂಥ ಒಂದು ಮೀನರಾಶಿ ಇರತಕ್ಕಂಥವ್ರಿಗೂ ತುಂಬ ಕೆಟ್ಟ ಫಲಗಳು ಬರೋದಿಲ್ಲ, ಒಳ್ಳೆ ಫಲಗಳೇ ಬರುತ್ತೆ. ಹಾಗಂತ ನಾವು ಇಷ್ಟು ಜ್ಯೋತಿಷದಲ್ಲಿ 12 ಭಾಗವನ್ನು ದ್ವಾದಶಾತ್ಮ ದಿವಾಕರ 12 ರಾಶಿಯ ಆಧಿಪತ್ಯ ಹೊರಿಸ್ತಕ್ಕಂಥ ದಿವಾಕರ ಸೂರ್ಯ ಎಲ್ಲ ಲಗ್ನವನ್ನು ಉಂಟು ಮಾಡುವನು, ಎಲ್ಲ ಸಂಕ್ರಮಣವನ್ನು ಉಂಟು ಮಾಡುವನು, ಮತ್ತು ಬೆಳಕನ್ನು ಉಂಟು ಮಾಡುವನು, ಕತ್ಲೆ ಉಂಟು ಮಾಡುವನು, ಪರಿವರ್ತನೆ ಉಂಟು ಮಾಡುವನು. ಆತ್ಮಕಾರಕ ಸೂರ್ಯ ಮತ್ತು ಪಿತೃಕಾರಕ, ಅವನು ನಮ್ಮ ತಂದೆ, ಚಂದ್ರ ನಮ್ಮ ತಾಯಿ ಇದ್ದಂಗೆ. ಮಿಕ್ಕುಳಿದ ಗ್ರಹಗಳು ಕೂಡ ಪೂರಕವಾಗಿರ್ತದೆ. ಹಾಗಾಗಿ ಅಂಥ ವಿಶೇಷವಾಗಿರ್ತಕ್ಕಂಥ ದ್ವಾಶ ಫಲಗಳೇನು ಒಳ್ಳೆಯದು ಕೆಟ್ಟದ್ದು ಏನಿರುತ್ತೆ ಅದು ಜೀವನದಲ್ಲಿ ಎಲ್ರಿಗೂ ಗ್ರಹಣ ಇಲ್ಲ ಅಂದರೂ ಬರುತ್ತೆ, ಗ್ರಹಣ ಇದ್ದರೂ ಬರ್ತದೆ. ಮತ್ತು ಇನ್ನು ಈ ಗ್ರಹಣದ ಮೇಲೆ ಡಿಪೆಂಡ್ ಆಗಿರೋಂಥದ್ದು ಏನೂ ಇಲ್ಲ, ಒಂದು ಮಾನಸಿಕವಾಗಿ ಒಂದು ಬದಲಾವಣೆ ಅಷ್ಟೇ. ನಮಗೆ ಗ್ರಹಣ ಇದೆ ಅಂತ ಒಂದು ಇರದೆ ಅದನ್ನು ನಾವು ಪರಿಹಾರ ಮಾಡ್ಕೊಂಡಿದ್ವಿ ಅಂತ ನಮ್ಮ ಪರಿಹಾರ ಆಯಿತು ಅನ್ನುವಂಥ ಒಂದು ಮಾನಸಿಕ ಬದಲಾವಣೆಯೂ ಕೂಡ, ಮತ್ತು ಅದು ಒಂದು ನೆಮ್ಮದಿಯೂ ಕೂಡ. ಹಾಗಾಗಿ ಅಂಥ ತೊಂದರೆಗಳಿರುವವರೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಕೆಟ್ಟದಾಗತ್ತೆ ಅನ್ನುವಂಥದ್ದೇನಿಲ್ಲ, ಕೆಟ್ಟದಾಗ ಗ್ರಹಣದಿಂದನೇ ಆಗೋದಿಲ್ಲ. ನಮ್ಮ ಜಾತಕ, ನಮ್ಮ ದಶಾಭುಕ್ತಿ, ನಮ್ಮ ಗೋಚರದಲ್ಲಿ, ನಮ್ಮ ಪೂರ್ವಾಜಿತ ಕರ್ಮ, ಮತ್ತು ನಾವು ನಡೆದುಕೊಳ್ಳುವ ರೀತಿಯೂ ಕೂಡ ನಮಗೆ ಗ್ರಹಣ ಇಲ್ಲದೇ ಇದ್ದರೂ ಕೆಟ್ಟದ್ದು ಒಳ್ಳೆಯದು ಶುಭ ಫಲಗಳು ನಾವು ನಡೆದುಕೊಳ್ಳುವ ರೀತಿಯಲ್ಲೂ ಬರ್ತದೆ. ನಮ್ಮ ಅನುಷ್ಠಾನ, ನಮ್ಮ ನ್ಯಾಯ ನಿಷ್ಠೆ, ನಮ್ಮ ಶ್ರದ್ಧೆ, ನಮ್ಮ ಪ್ರಾಮಾಣಿಕತೆ, ನಮ್ಮ ನಿಷ್ಠೆ, ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋಂಥದ್ದು ವಿಶೇಷವಾಗಿ ನಮಗೆ ಅನುಷ್ಠಾನವೇ ಹೊರತು ನಮ್ಮ ಬರೇ ಪೂಜೆ ಮಾಡೋದು. ಈಗ ಏನೋ ಗೋವಿಂದ ಆಳಬೇಕು ಅಂತ ಹೇಳ್ತೀವಿ, ನಾವೇನೋ ಒಂದು ನಮಗೆ ಪೂಜೆ ಮಾಡಿದಾಗ ಹೇಳ್ತೀವಿ ಪೂಜಾ ಕಾಲೆ ಸ್ವರ ವರ್ಣ ಮಂತ್ರ ತಂತ್ರ ತಪ್ಪಿಗಾಗಿ ನಾವು ಅಚ್ಯುತಾನಂತ ಗೋವಿಂದ ಸ್ಮರಣೆ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿ ತಪ್ಪು ಮಾಡೋದು ಗೋವಿಂದ ಅಂತ ಹೇಳಿದ್ರೆ ಅದು ಪರಿಹಾರ ಆಗ್ತದೆ ಅಂತ ಹೇಳೋದು ಹಾಗೆ ಮಾಡೋದಲ್ಲ. ಅಜ್ಞಾತ, ಅದು ಗೊತ್ತಿಲ್ಲದೆ ಏನಾದರೂ ನಮ್ಗೆ ಆಗಿದ್ದಿದ್ರೆ ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ ಹೊರತು ಗೊತ್ತಿದ್ದು ನಾವು ಉದ್ದೇಶಪೂರ್ವಕ ಯಾವುದು ಮಾಡೋದಿಲ್ಲ. ಹಾಗಾಗಿ ಗ್ರಹಗಣಗಳು ಯಾವುದೇ ರೀತಿಯ ಭಯ ಬೀಳುವ ಅವಶ್ಯಕತೆ ಇಲ್ಲ. ಯಾರು ಏನೇ ತೊಂದರೆ ಇದ್ದರೂ ತಾನಾಗಿ ಪರಿಹಾರ ಆಗ್ತದೆ. ಮತ್ತು ಅದು ವಿಶೇಷವಾಗಿ ತುಂಬ ವರ್ಷಗಳ ಕಾಲ ಬರೋದಿಲ್ಲ, ಏನೋ ಒಂದು 3 ತಿಂಗಳ ಮ್ಯಾಕ್ಸಿಮಮ್ ಗ್ರಹಣಗಳ ಒಂದು ಆಚರಣೆ ಅಂದರೆ ಅದರ ಒಂದು ಫಲವನ್ನು ಇಟ್ಕೋಬೋದು. ಅಂದರೆ ಆದರೂ ಆಗ್ಬಹುದು ಅನ್ನುವಂಥದ್ದು ಇಟ್ಕೋಬೋದು, ಆಗತ್ತೆ ಅನ್ನುವಂಥದ್ದೇನಿಲ್ಲ. ಏನಾಗಬೇಕು ಅದು ದೇವರ ಸಂಕಲ್ಪ, ನಾವು ನಿಮಿತ್ತ ಮಾತ್ರ, ನಮ್ಮ ಕೈಲನ್ನು ಏನೂ ಇಲ್ಲ. ಈಗ ಹೀಗಿದ್ದೀವಿ, ಸ್ವಲ್ಪ ಹೊತ್ತಿಗೆ ಹೇಗಿರ್ತದೆ ಗೊತ್ತಿಲ್ಲ, ಎಲ್ಲ ದೈವಾಧೀನ. ಹಾಗಾಗಿ ಆ ದೇವರ ಮೇಲೆ ಭಾರ ಹಾಕಿ ದೇವರನ್ನು ನಂಬಿ ನೀವು ದಾನ ಕೊಡುವವರು ಉದ್ದಿನ ಕಾಳು ಮತ್ತು ಎಲ್ಲ ರಾಶಿಯವ್ರಿಗೂ, ಈಗ ಒಳ್ಳೆಯದು ಕೆಟ್ಟದ್ದು ಪ್ರಶ್ನೆ ಇಲ್ಲ, ಎಲ್ಲ ರಾಶಿಯವ್ರಿಗೂ ಕೊಡಬೇಕು ಅಂದರೆ ಒಂದು ಉದ್ದಿನ ಕಾಳು ಮತ್ತು ಕಪ್ಪು ಬಟ್ಟೆ ಮತ್ತು ಅಕ್ಕಿ ಬಿಳಿ ಬಟ್ಟೆ, ಫಲ ತಾಂಬೂಲ, ತೆಂಗಿನಕಾಯಿ, ಎಲೆಡಿಕೆ, ಬಾಳೆಹಣ್ಣು ದೇವಸ್ಥಾನದಲ್ಲಿ ಎಲ್ಲೇ ಹೋಗಿ ಪೂಜೆ ಮಾಡಿಸಿ ದಾನ ಕೊಡೋದ್ರಿಂದ ಸರ್ವದಾಶಗಳು ಸರ್ವ ಕಷ್ಟಗಳು ನಿವಾರಣೆ ಹೊಂದಿ ಎಲ್ಲ ರಾಶಿಯವರು 12 ರಾಶಿಯವರು 20 ನಕ್ಷತ್ರದವರ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ವಸ್ತುವಾಹನ, ಧನಕನಕ, ಐಶ್ವರ್ಯಗಳು ಮತ್ತು ಹೆಸರು, ಕೀರ್ತಿ, ನಾಮ ಎಲ್ಲ ರೀತಿಯಲ್ಲೂ ಯಶಸ್ಸು ಎಲ್ಲೂ ಉಂಟಾಗಲಿ. ಮಕ್ಕಳಿಗೆ ಸದ್ವಿದ್ಯಾ ಸದ್ವಿಚಾರ ಎಲ್ಲ ಪ್ರಾಪ್ತಿಯಾಗಿ ಶುಭ ಉಂಟಾಗಲಿ ಅಂತ ನಮ್ಮ ಪ್ರಾರ್ಥನೆಯನ್ನು ಮಾಡ್ತೀವಿ. ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗಲಿ.